ಚಿಕ್ಕ ವಯಸ್ಸಿನಿಂದ ಯಾರೋ ಬಂದು ಮಾಡುತ್ತಾರೆ, ನಾವು ಬೇಡಿಕೋಬೇಕು ಎನ್ನುವ ತತ್ವ ನಮ್ಮಲ್ಲಿ ಹೆಚ್ಚಾಗ್ಬಿಟ್ಟಿದೆ. ವೆಂಕಟೇಶ್ವರ ಸ್ವಾಮಿ ನೀನು ನನ್ನನ್ನು ಕಾಪಾಡು ಎನ್ನುತ್ತಾರೆ ಹೊರತು ಯಾರೂ ನನ್ನನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ಎನ್ನುವುದಿಲ್ಲ. ನೀವು ನನಗೆ ಸನ್ಮತಿಯನ್ನು ಕೊಡಿ ಎಂದು ಕೇಳುತ್ತೇವೆ. ಯಾರಿದ್ದಾರೆ ಸನ್ಮತಿಯನ್ನು ಕೊಡುವವರು? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಏನು ಹೇಳಿದ್ದಾರೆ? ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಂ ಅವಸಾಧಯೇತ್, ಅವರನ್ನು ಅವರೇ ಉದ್ಧರಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ನೀನು ನನ್ನ ಸಮಸ್ಯೆಗಳನ್ನು ಪರಿಹರಿಸು, ನೀನು ನನಗೆ ಮಗನನ್ನು ಕೊಡು, ನನಗೆ ಮದುವೆ ಆಗುವಂತೆ ಮಾಡು, ನನಗೆ ಉದ್ಯೋಗ ಕೊಡಿ, ನೀನು ನನಗೆ ಮುಕ್ತಿಯನ್ನು ಕೊಡು, ಮೋಕ್ಷವನ್ನು ಕೊಡು ಎಂದು ಬೇಡಿಕೊಳ್ಳುತ್ತಿದ್ದೇವೆ. ಸಬಕೋ ಸನ್ಮತಿ ದೇ ಭಗವಾನ್ ಎನ್ನುವ ಹಾಡಿನಲ್ಲಿ ಕೂಡ ಅದೇ ಇದೆ. ಸನ್ಮತಿ ದೇ ಭಗವಾನ್ ಎಂದು. ಸನ್ಮತಿ ಅಂದರೆ ಏನು? ನಿನ್ನನ್ನು ನೀನು ಉದ್ಧರಿಸಿಕೊಳ್ಳುವುದೇ ಸನ್ಮತಿ. ನಿನ್ನ ಮೇಲೆ ನೀನು ಆಧಾರ ಪಡುವುದೇ ಸನ್ಮತಿ. ನಮ್ಮ ಸ್ವಂತ ಕಾಲುಗಳ ಮೇಲೆ ನಾವು ನಿಂತುಕೊಳ್ಳಬೇಕು. ನಮ್ಮ ಸನ್ಮತಿಯನ್ನು ನಾವೇ ತಂದುಕೊಳ್ಳಬೇಕು. ಯಾರು ಕೊಡುತ್ತಾರೆ ಸನ್ಮತಿ ನಮಗೆ? ಹೇಳಿ ಫ್ರೆಂಡ್ಸ್. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಂ ಅವಸಾಧಯೇತ್ ಮೈ ವಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಅವರನ್ನು ಅವರೇ ಉದ್ಧರಿಸಿಕೊಳ್ಳಬೇಕು. ನಾವೇನು ಮಾಡುತ್ತಿದ್ದೇವೆ? ಬೇಡಿಕೊಳ್ಳುತ್ತಿದ್ದೇವೆ. ಓ ದೇವರೇ, ನನಗೆ ಅದು ಕೊಡು, ಇದು ಕೊಡು ಅಂತ. ನಮಗೆ ದೊಡ್ಡ ಲಿಸ್ಟ್ ಇರುತ್ತೆ ಏನು ಬೇಕು ಅನ್ನೋದು. ಯಾರನ್ನು ಏನೂ ಬೇಡಿಕೊಳ್ಳೋದೇ ಇರುವುದೇ ಸನ್ಮತಿ. ನೆನಪಿನಲ್ಲಿಟ್ಕೊಳ್ಳಿ. ನಿಮ್ಮ ಕಾಲುಗಳ ಮೇಲೆ ನೀವು ನಿಂತುಕೊಳ್ಳುವುದೇ ಸನ್ಮತಿ. ನಾವು ಚಿಕ್ಕ ವಯಸ್ಸಿನಿಂದ ಕಲ್ತ್ಕೊಂಡಿದ್ದು ಒಂದು, ಇವಾಗ ಕಲಿಬೇಕಾಗಿರೋದು ಇನ್ನೊಂದು. ಕಲ್ತಿದ್ದನ್ನು ಬಿಟ್ಟು ಕಲಿಯದೇ ಇರುವುದನ್ನು ಕಲಿಯಬೇಕು. ಇವಾಗಿಂದ ನಾವೇನು ಕಲಿಯಬೇಕು ಎಂದರೆ, ನನ್ನ ಸನ್ಮತಿಯನ್ನು ನಾನೇ ಪಡ್ಕೊಳ್ತೀನಿ, ನನಗೆ ನಾನೇ ಭಗವಂತನು. ನಾನು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನು ಓದಿದ್ದೇನೆ. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಂ ಅವಸಾಧಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ ಎಂದು. ಇವಾಗಿಂದ ನಾನು ಅದನ್ನು ಸಾಧನೆ ಮಾಡುತ್ತೇನೆ. ನನ್ನ ಕಾಲುಗಳ ಮೇಲೆ ನಾನೇ ನಿಂತುಕೊಳ್ಳುತ್ತೇನೆ. ಧನ್ಯವಾದಗಳು.